Folk group dance 1, song please.
ಅಬ್ಬಬ್ಬಬ್ಬಬ್ಬಬ್ಬಬ್ಬ ಫೋಕ್ ಡ್ಯಾನ್ಸ್ ಅಂತ ಹೇಳಿದ್ವಿ. ಈ ಥರ ಒಂದು ಎನರ್ಜಿ, ಈ ಥರ ಒಂದು ಪವರು, ಈ ಥರ ಒಂದು ಪ್ಯಾಷನ್ ಆ್ಯಂಡ್ ಕಮಿಟ್ಮೆಂಟ್ ತೋರಿಸ್ತಾರೆ ಅಂತ ಗೊತ್ತಾಗಿದ್ದಿದ್ರೆ ನಿಮ್ಮ ಹತ್ರ ನಾವು ಒಂದು ಸಣ್ಣ ಎಕ್ಸಸೈಸ್ ಎಂಗೇಜ್ಮೆಂಟ್ ಮಾಡ್ತಿದ್ವಲ್ಲ, ನಿದ್ದೆ ಮಾಡ್ತಿದ್ದೀರಾ ಎದ್ದಿದ್ದೀರಾ ಅಂತ, ಅದು ಮಾಡ್ತಾನೆ ಇರಲಿಲ್ಲ. ಯಾಕಂದರೆ ಈ ಥರ ಪರ್ಫಾರ್ಮೆನ್ಸ್ಗೆ ಯಾರಾದರೂ ಮಲಗೋಕ್ಕಾಗತ್ತಾ? ಖಂಡಿತ ಇಲ್ಲ. ಕೇಳಿಸ್ತಾ ಇಲ್ಲ? ಇಲ್ಲ, ಖಂಡಿತ ಇಲ್ಲ. ಯಾರ್ಯಾರಿಗೆ ಊರಲ್ಲಿ ಹೋಗಿದ್ ನೆನಪಾಯ್ತು, ಗಣಪತಿ ಹಬ್ಬದ ನೆನಪಾಯ್ತು. ಗಣಪತಿ ಹಬ್ಬದಲ್ಲಿ ಹಿಂಗೆ ಡ್ಯಾನ್ಸ್ ಮಾಡ್ತಾ ಇದ್ವಿ ಅಲ್ವಾ? ವಾಟ್ ಅ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್. ಅದೇನು ಪ್ರಾಪ್ಸ್, ಐ ಥಿಂಕ್ ಇಟ್ಸ್ ಜಸ್ಟ್ ವಾವ್. ಐ ಡೋಂಟ್ ನೋ, ಐ ಲೀವ್ ಇಟ್ ಫಾರ್ ಜಡ್ಜಸ್. ನಮಗೇನೋ ಮಾತೇ ಬರ್ತಾ ಇಲ್ಲ, ಟು ಬಿ ಹಾನೆಸ್ಟ್. ಭಕ್ತಿಪೂರ್ವಕ ಭಾವನೆ, ಗೂಸ್ ಬಂಪ್ಸ್ ಅಂತಾರೆ, ಅದು ಬರ್ತಾ ಇತ್ತು ಪ್ರತಿಯೊಂದು ಸಲನೂ. ದೇವಿ ದೇವತೆಗಳೆಲ್ಲ ಇಲ್ಲಿ ಬಂದು ಇಳ್ದಂಗೆ ಇತ್ತು. ಸೊ ನಿಮಗೆ ದೊಡ್ಡ 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 ನಮಸ್ಕಾರ. ನಮ್ಮ ಜಡ್ಜ್ಗಳು ನಿಮ್ಮ ಪರ್ಫಾರ್ಮೆನ್ಸ್ಗೆ ಏನು ಫೀಡ್ಬ್ಯಾಕ್ ಕೊಡ್ತಾರೆ ಅಂತ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವ ಕಲಾವಿದರಿಗೆ ಎಲ್ರಿಗೂ ಕನ್ನಡ ಬರುತ್ತಲ್ಲ? ಸರಿ. ನಮ್ಮ ನಿರೂಪಕರು ಹೇಳ್ದಂಗೆ ಊಟ ಆದಮೇಲೆ ಈ ಥರ ಒಂದು ಪರ್ಫಾರ್ಮೆನ್ಸ್ ಮೂಲಕ ನೀವು ಶುರು ಮಾಡಿದ್ದೀರಾ ಅಂದರೆ ಈಗ ಎಲ್ಲರಿಗೂ ಚೆನ್ನಾಗಿ ಎಚ್ಚರಿಕೆ ಆಗಿರುತ್ತೆ. ಸಾಯಂಕಾಲದವರೆಗೂ ಬಹಳ ವಿಜೃಂಭಣೆಯಿಂದ ಸಂತೋಷದಿಂದ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾರೆ ಅಂತ ನನ್ನ ಭಾವನೆ. ಅದು ನಿಮ್ಮಿಂದಾಗಿ ಬಹಳ ಅದ್ಭುತವಾಗಿ ಮಾಡಿದ್ದೀರಾ. ಇದು ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಜನಪದ ನೃತ್ಯ ಶೈಲಿಗಳು ಇವೆ. ನಿಮ್ಮದು ಇದಕ್ಕೇನಾದರೂ ಪರ್ಟಿಕ್ಯುಲರಾಗಿ ಇದು ಯಾವ ಶೈಲಿನ ಸ್ವಲ್ಪ ಹೇಳ್ತೀರಾ? ಯಾರಾದರೂ ಒಬ್ರು ಹೇಳೋಕ್ಕಾಗತ್ತಾ? ಪೂಜಾ ಕುಣಿತ. ಓಕೆ. ಉತ್ತರ ಕರ್ನಾಟಕದಲ್ಲಿ ಹರಕೆ ಹಾಕಿ ಮಾಡ್ತಾರೆ. ಸೊ ಇದಕ್ಕೆ ಪೂಜಾ ಕುಣಿತ ಹೇಳ್ತೇವೆ. ಅದ್ಭುತ. ನಿಮ್ಮ ನಾಟ್ಯ ಅವರು ನುಡಿಸಿದ್ದಂತೂ ಎಲ್ಲೋ ಹೋಗ್ಬಿಟ್ವಿ. ನಾವು ಡಾನ್ಸರ್ಸ್ ಆಗಿ ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಈ ಥರ ಎಲ್ಲ ಮಾಡಿಬಿಟ್ರೆ ಕಷ್ಟ ಆಗುತ್ತೆ ನಮಗೆ. ನಾವು ಕೂತ್ಕೊಳ್ಳೋಕ್ಕಾಗಲ್ಲ ಇಲ್ಲಿ. ಅದ್ಭುತವಾಗಿತ್ತು. ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು. ಕಾಸ್ಟ್ಯೂಮ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ, ಅಥೆಂಟಿಕ್ ಆಗಿದೆ. ಜನಪದ ನೃತ್ಯ ಮಾಡೋದು ಈಸಿ ಅಲ್ಲ ರೀ, ಖಂಡಿತ ಈಸಿ ಅಲ್ಲ. ನೀವು ತುಂಬ ಶ್ರಮ ಪಟ್ಟಿದ್ದೀರಾ. ಹ್ಯಾಟ್ಸ್ ಆಫ್ ಟು ಯು. ಗಾಡ್ ಬ್ಲೆಸ್ ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಈ ಫೋಕ್ ಡ್ಯಾನ್ಸ್ ಕಾಂಪಿಟೇಷನ್ಗೆ ಜಡ್ಜ್ ಆಗಿ